ರಾಶಿಯವರಿಗೆ ಶನಿ ಜನ್ಮದಲ್ಲಿ ಇದ್ದಾನೆ. ಏನು ಎಲ್ಲ ಜ್ಯೋತಿಷ್ಯರೇ ಎದುರಿಸಿದ್ದು, ಅಯ್ಯೋ ಜನ್ಮದಲ್ಲಿ ಶನಿ ಇದ್ದಾನೆ, ಎಲ್ಲ ತೊಳೆದು ಬಿಡ್ತಾನೆ ನಿಮ್ಮನ್ನು, ಎಲ್ಲ ಪೂರ್ತಿ ಹಾಳು ಮಾಡಿ. ಖಂಡಿತವಾಗಿ ಇಲ್ಲ. ಭಯ ಪಡಬೇಡಿ, ಧೃತಿಗೆಡಬೇಡಿ. ಒಂದೇ ಒಂದು ಮೂಲ ಮಂತ್ರವನ್ನು ಹೇಳ್ತೀನಿ. ಸಾಧಕನಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಯಾವ ಕ್ಷೇತ್ರ ಬೇಕಾದ್ರೆ ಇರ್ಬೋದು, ವಿದ್ಯಾರ್ಥಿ ಇರ್ಬೋದು, ಬಿಸ್ನೆಸ್ ಮಾಡ್ತಕ್ಕಂಥವನು ಇರ್ಬೋದು, ಅಥವಾ ಗೃಹಸ್ಥ ಆಶ್ರಮದಲ್ಲಿ ಇರ್ತಕ್ಕಂಥವನು ಇರ್ಬೋದು. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಾಧನೆ ಅಂತಕ್ಕಂಥದ್ದು ಇದೆಯಲ್ಲ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಶನಿ ನಿಮಗೆ ಜನ್ಮದಲ್ಲಿದ್ದಾನೆ ನಿಜ, ಆದರೆ ಗುರುವಿನ ಕ್ಷೇತ್ರದಲ್ಲಿದ್ದಾನೆ. ಮೀನ ರಾಶಿಗೆ ಅಧಿಪತಿ ಗುರು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಗುರು ಪಂಚಮ ಸ್ಥಾನದಲ್ಲಿದ್ದಾನ್ರಿ. ಇವಾಗ ಪಂಚಮಂ ಕಾರ್ಯ ಸಿದ್ಧಂಚ, ಎಷ್ಟು ಕೆಲಸಗಳಾಗತ್ತೆ. ಗುರುವಿನ ಕ್ಷೇತ್ರದಲ್ಲಿ ಶನಿ ಇದ್ದಾನೆ. ಇರಬಹುದು, ಜನ್ಮದಲ್ಲೇ ಇರಬಹುದು. ಬರ್ತಕ್ಕಂಥದ್ದನ್ನು ನಷ್ಟ. 100 ರೂಪಾಯಿ ಬಂದರೆ 60 ರೂಪಾಯಿ ನಷ್ಟ ಮಾಡಿಸ್ತಾನೆ ನಿಜ, ಆದರೆ ಜೀವನಕ್ಕೇನು ತೊಂದರೆ ಕೊಡಲ್ಲ. ಬೇರೆ ರಾಶಿಯಲ್ಲಿ ಜನ್ಮದಲ್ಲೇನಾದರೂ ಶನಿ ಬಂದರೆ ಇಲ್ಲದೇ ಇರತಕ್ಕಂಥ ಸಮಸ್ಯೆಗಳನ್ನು ಉತ್ಪತ್ತಿಯನ್ನು ಮಾಡ್ತಾನೆ. ಆದರೆ ಧೃತಿಗೆಡಬೇಡಿ. ಯಾರಾದರೂ ಹೇಳಿದ್ರೆ ಎದುರಿಸಿದ್ರೆ ಎದುರಬೇಡಿ. ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಊರೆಲ್ಲ ಯಾಕೆ ಹುಡುಕಾಡ್ತೀರಿ? ಗುರುವಿನ ಕ್ಷೇತ್ರದಲ್ಲಿ ಶನಿ ಇದ್ದಾನೆ. ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಆಂಜನೇಯನ ದೇವಸ್ಥಾನ ಇರುತ್ತೆ. ನಿಮ್ಮ ಶಕ್ತಿಗೆ ಅನುಗುಣವಾಗಿ ನೀವು ಕರಿ ಎಳ್ಳಿನ ಬತ್ತಿಯನ್ನು ತಗೊಂಡೋಗಿ ಪ್ರತಿ ಶನಿವಾರ ಹಚ್ಚಿ ದೀರ್ಘದಾಂಡ ನಮಸ್ಕಾರ ಮಾಡಿ ಸಿಂಧೂರು ಧಾರಣೆ ಮಾಡ್ಕೊಳ್ಳಿ. ಶನಿಯ ಪ್ರಾಬ್ಲಮ್ ಸಾಲ್ವ್ ಆಯಿತು. ಯಾಕೆ ಅಂತಂದರೆ ಶನಿಗೆ ವಚನವನ್ನು ಕೊಟ್ಟಿದ್ದಾರೆ. ಶನಿ ವಚನವನ್ನು ಕೊಟ್ಟಿದ್ದಾನೆ. ಯಾರಿಗೆ? ಆಂಜನೇಯನಿಗೆ. ರಾವಣನ ದರ್ಬಾರಿಂದ ಬಿಡುಗಡೆ ಮಾಡಿಸಿದ್ದು ಯಾರು? ಶನಿಯನ್ನ, ಆಂಜನೇಯ. ಆ ಆಂಜನೇಯ ಏನು ಹೇಳ್ತಾನೆ? ನನ್ನ ಭಕ್ತರಿಗೆ ನೀನು ತೊಂದರೆ, ನೀಚ ದೃಷ್ಟಿಯನ್ನು, ಕಷ್ಟ ಕಾರ್ಪಣ್ಯಗಳನ್ನು ಕೊಡಬಾರದು ಅಂತ ಹೇಳಿ ವಚನ ತಗೊಂಡಿದ್ದಾರೆ. ಇವತ್ತು ಕೂಡ ಭಾಷೆದ ಆಣೆಗಳನ್ನು ಇಡ್ತೀರಲ್ಲ, ನೀವು ಮಾನವರ ಆಣೆ ಇಡೋದು ಬಿಡಿ, ಪಕ್ಕದಲ್ಲಿದ್ರೂ ಸುಳ್ಳು ಹೇಳ್ಕೊಂಡು ಆಣೆ ಇಟ್ಕೊಂಡಿರ್ತೀರ. ಆದರೆ ದೇವತೆಗಳ ವಚನ ಕೊಡ್ತಕ್ಕಂಥದ್ದು, ದೇವತೆಗಳು ಆಣೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಇವತ್ತೂ ಕೂಡ ಅವರು ನಡೆಸ್ಕೋತಾರೆ. ಅವರ ಮಾತಿಗೆ ಬದ್ಧರಾಗಿರ್ತಾರೆ. ಅದಕ್ಕೋಸ್ಕರನೇ ಅವರನ್ನು ದೇವರುಗಳು ಅಂತ ನಾವು ಕರೆಯೋದು. ಹಾಗಾಗಿ ಶನಿ ಮಾತು ಕೊಟ್ಟಿದ್ದಾನೆ. ಯಾರು ಆಂಜನೇಯನ ಭಕ್ತರಾಗಿರ್ತಾರೋ, ಸುಂದರಕಾಂಡ ಪಾರಾಯಣವನ್ನು ನೋಡಿ, ಆಧ್ಯಾತ್ಮಿಕತೆಯನ್ನು ತಿಳಿದಿರತಕ್ಕಂಥವರಿಗೆ ಅರ್ಥ ಆಗುತ್ತೆ. ಸುಂದರಕಾಂಡ ಪಾರಾಯಣವನ್ನು ಯಾರ್ಯಾರು ಮಾಡ್ತೀರೋ ಅವರಿಗೆ ಶನಿ ದೋಷ ಅಂತಕ್ಕಂಥದ್ದಿಲ್ಲ. ಕೆಲವರು ಹೇಳ್ತಾರೆ ಹನುಮತ್ ಚಾಲೀಸ ಬಾಯಟ ಮಾಡ್ಕೊಂಡ್ಬಿಡ್ತಾರ್ರಿ. ಆಧ್ಯಾತ್ಮಿಕತೆ ಅಂತಕ್ಕಂಥದ್ದು ಅಷ್ಟು ರೀತಿ ಬೆಳೀತಾ ಇದೆ. ಯಾಕೆಂತಂದರೆ ಸಂಕಟಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಿಕ್ಕೆ, ಕಷ್ಟಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಸುಲಭ ಪರಿಹಾರ ಮಾರ್ಗಗಳನ್ನು ಇವತ್ತು ಆಧ್ಯಾತ್ಮಿಕ ಚಿಂತಕರು ಕಂಡುಹಿಡ್ಕೊಂಡಿದ್ದಾರೆ. ಯಾಕೆಂದರೆ ನಮ್ಮದು ಗುರುಮುಖ. ಗುರುಗಳು ಆವತ್ತೇ ನಮಗೆಲ್ಲವನ್ನೂ ತೋರಿಸ್ಕೊಟ್ರು. ಒಂದು ಮಗು ಕೆಟ್ಟ ನಕ್ಷತ್ರದಲ್ಲಿ ಜನನವಾದರೆ ಅದಕ್ಕೆ ಗೋಮುಖ ಪ್ರಸವ ಶಾಂತಿ ಮಾಡು, ಗೋದಾನ ಮಾಡು ಅಂತ ಯಾವತ್ತೇ ಬರೆದಿಟ್ರು ತಾಡಪತ್ರ ಗ್ರಂಥದಲ್ಲಿ. ಹೌದಲ್ವಾ? ಇವತ್ತು ಅದರ ಹೆಸರು ಹೇಳಿಕೊಂಡು ಬಹಳಷ್ಟು ಜನ ಜೀವನ ಮಾಡ್ತಾರೆ. ಸರಿಯಾಗಿ ಅದನ್ನು ಮಾಡಿಸಲ್ಲ. ಗೋಮುಖ ಅಂತ ಅಂದರೆ ಹಸು ತನ್ನ ಮುಖದಲ್ಲಿ ಪ್ರಸವವಾಗ್ತಕ್ಕಂಥ ಎಂಜಲಿಂದ, ಅಂದರೆ ನಾಲಿಗೆಯಿಂದ ಮಗುವಿನ ಹಣೆಯನ್ನು, ಲಲಾಟವನ್ನು ಒರೆಸಬೇಕು. ಹಸುವಿನ ನಾಲಿಗೆಯಲ್ಲಿ ಮುಳ್ಳಿದೆ, ಮಗುವಿನ ಚರ್ಮದಲ್ಲಿ ರಂಧ್ರವಿದೆ. ಆ ದೋಷ ಅಂತಕ್ಕಂಥದ್ದನ್ನು ಹೇಳಿತಕ್ಕಂಥ ಶಕ್ತಿ ಹಸುವಿನ ಎಂಜಲಿಗಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏನೋ ಕಾಲು ಕೆಳಗಡೆ ತಗೊಳ್ಳೋದು, ಹಸು ಮುಟ್ಟಿಸ್ಬಿಡೋದು, ಏನೇನೋ ಮಾಡ್ತಾರೆ. ಅದು ಆ ವಿಚಾರ ಬಿಡಿ. ಮೀನರಾಶಿಯವರಿಗೆ ಈ ಜುಲೈ ಮಾಸದಲ್ಲಿ ಏನೆಲ್ಲ ಆಗತ್ತೆ ಇದುವರೆಗೂ ನಾನು ಹೇಳಿದೆ. ನಿಮಗೆ ಶನಿಯ ಭಯ ಅಂತಕ್ಕಂಥದ್ದು ಬೇಡ. ಸಾಧನೆ ಮಾಡ್ತೀರಾ, ಸಾಧನೆ ಮಾಡಿ. ಪಂಚಮದಲ್ಲಿ ಗುರು ಇದ್ದಾನೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಮನಸ್ಸು ಏಕಾಗ್ರತೆ ಅಂತಕ್ಕಂಥದ್ದಿರುತ್ತೆ. ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದಿರುತ್ತೆ. ಜುಲೈ ಮಾಸ ಬಹಳಷ್ಟು ಅನುಕೂಲಗಳನ್ನು ನೀವು ಪಡಿತೀರಾ. ಪಡೆಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಹೊಸ ಹೊಸ ಕಾರ್ಯಗಳನ್ನು ಪುನರಾರಂಭವನ್ನು ಮಾಡ್ತೀರಾ. ಬರಬೇಕಾಗಿರ್ತಕ್ಕಂಥ ಹಣ ಬರುತ್ತೆ. ಎಷ್ಟೋ ಜನಕ್ಕೆ ವಿವಾಹ ಆಗ್ತಕ್ಕಂಥವರಿಗೆ ವಿವಾಹ ನಿಶ್ಚಯವಾಗುತ್ತೆ. ಗೃಹ ಪ್ರವೇಶ ಮಾಡ್ತಕ್ಕಂಥ ಯೋಗಗಳಿದೆ. ಜೊತೆಗೆ ಭೂಮಿ ಪೂಜೆ ಮಾಡ್ತಕ್ಕಂಥ ಯೋಗಗಳಿದೆ. ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಯೋಗ ಇದೆ. ಹೋಮ ಹವನಗಳು, ಪೂಜಾ ವ್ರತಗಳನ್ನು ಮಾಡ್ತಕ್ಕಂಥ ಯೋಗಗಳು ಕೂಡ ಕಂಡು ಬರ್ತಾ ಇದೆ. ಜುಲೈ ಮಾಸದಲ್ಲಿ ಉಪಯೋಗವನ್ನು ಮಾಡ್ಕೊಳ್ಳಿ. ಸದ್ಭಕ್ತರಾಗಿ ಮಾನವೀಯತೆಯನ್ನು ಇಟ್ಟುಕೊಂಡು ಬದುಕ್ತಕ್ಕಂಥ ಕೆಲಸವನ್ನು ಮಾಡಿ. ಮೋಸ ವಂಚನೆಗಳನ್ನು ಮಾಡಬೇಡಿ. ನಿಮ್ಮಲ್ಲಿ ಅಧಿಕಾರ ಇದೆ ಅಂತ ದರ್ಪವನ್ನು ತೋರಿಸಬೇಡಿ. ಸಾವಧಾನದಿಂದ ವರ್ತಿಸಿ. ಈ ಜುಲೈ ತಿಂಗಳು
ಶಾಂತಿಯುತವಾಗಿ ಅನುಕೂಲಗಳನ್ನು ಪಡಿತಕ್ಕಂಥ ಪರಿಹಾರಗಳನ್ನು ಮಾಡಿಕೊಂಡು ನಂತರ ನೀವು ಅನುಕೂಲ ಅಂತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಗುರು ದತ್ತಾತ್ರೇಯರ ಚರಿತ್ರೆಯನ್ನು ಪಾರಾಯಣವನ್ನು ಮಾಡು ಅಂತ ಹೇಳ್ತೀನಿ ಜ್ಯೋತಿಷದ ಪ್ರಕಾರ. ಗುರುಗಳೇ, ಅಯ್ಯೋ ಅದೆಲ್ಲ ಪಾರಾಯಣ ಮಾಡೋಕ್ಕಾಗಲ್ಲ, ನಮಗೆ ಏನು ಮಾಡಬೇಕು? ಸರಿ, ಪ್ರತಿ ಗುರುವಾರ ರಾಘವೇಂದ್ರನ ದೇವಾಲಯ, ಶಿರಡಿ ಸಾಯಿನಾಥನ ದೇವಾಲಯ, ಜೊತೆಗೆ ಗುರು ದತ್ತಾತ್ರೇಯ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಯಥಾನು ಶಕ್ತಿ ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಅನುಕೂಲಗಳು ಪ್ರಾಪ್ತಿಯಾಗ